ಅಣ್ಣ ನಂಗ್ ಗಾಡಿ ಮುಂದೆ ಮೈಲೇಜ್ ಬಗ್ಗೆ ಬಂದ್ರೆ ಯಾವ ಗಾಡಿ ಸವಾಲ್ ಮಾಡಕ್ ಆಗಲ್ಲ ಕಣ. ಕಿಂಗು ಕಣ. ಬೇರೆ ಗಾಡಿ ಬಂದು 3.5 ಲೀಟರ್ ಕುಡಿಯವು, ಇದು ಬಂದು 2.5 2.25 ಕುಡಿತಾವೆ. ಕಟ್ಟಾಕ್ಸಲ್ ಇರೋದ್ರಿಂದವ ನಮ್ ಮೂಲೆ ಮುಡುಕ್ಲಾಗೆಲ್ಲವ ಆರಾಮಾಗಿ ಹೊಡ್ಕೊಂತಿದೀವಿ. ಬಂಪರ್ ವೈಟ್ ಇರೋದ್ರಿಂದ ಹಾರಾಡಲ್ಲ. ಪದ ಹತ್ತಕ್ಕೆಲ್ಲ ಹೈಟ್ ಆಗೈತೆ, ಏನ್ಕು ಟಚ್ ಆಗಲ್ಲ. ಸಿಂಗಲ್ ಬಾನಟ್ 4 ಸಿಲಿಂಡರ್ ಗಾಡಿ, ಜರ್ಕಿಂಗ್ ಮೂವಿಂಗ್ ಏನು ಇಲ್ಲ, ವೈಬ್ರೇಷನ್ ಏನಿಲ್ಲ. ಸೀಟು ಎಲ್ಲ ಗಾಡಿಗಿನ ವೈಶಂಡ್ರು ಸೂಪರ್ ಆಗೈತೆ. ಮೈಕೈ ನೋವೇ ಬರಲ್ಲ ಕಣ. ಎಕ್ಸ್ಟ್ರಾ ಗೇರ್ ಸೈಡಿಗೆ ಕೊಟ್ಟಿರೋದ್ರಿಂದ ಆರಾಮಾಗಿ ಓಡಿಸಬಹುದು. ಯಾವ ಗೇರ್ಗೆ ಹೇಳಿದ್ರು ಹೊರಗೂಡಲ್ಲ. ಸ್ಟೇರಿಂಗ್ ಅಂತೂ ಬಹಳ ಫ್ರೀ ಆಗೈತೆ. ಕಿರ್ಬೇಳಾಗೂ ಅಡಿಸ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು. ಅಟ್ಲೊಳಗೆ ಗಾಡಿ ಉಣಾಕೊಂಡಾಗ ತುಣಿದ್ರು ಸಾಕು, ಗಾಡಿ ಕಿತ್ಕೊಂಡ್ ಬರುತ್ತೆ. 5 ಹಾಕ್ತಿವಿ, ಲೆವೆಲ್ಲರ್ ಹಾಕ್ತಿವಿ, ರೋಟೋವೇಟರ್ ಹಾಕ್ತಿವಿ, ಕಲ್ಟಿವೇಟರ್ ಹಾಕ್ತಿವಿ. ಇದು 7 ಅಳ್ಜಾಳೋ ಮಿಷಿನ್ ಹಾಕ್ತಿವಿ. 42 HP 45 HP ಕೆಲಸ ಮಾಡ್ತಾ ಇದ್ ಗಾಡಿ. ಅಣ್ಣ ಎಲ್ಲಾ ಗಾಡಿ ನೋಡಿದೀನಿ ಅಣ್ಣ. ನಮ್ಮ ಹೆಸರು ರೋಹಿತ್ ಅಂತ, ಗಂಗನಾಟ, ಟಿಪ್ಟೂರ್ ತಾಲೂಕು, ತುಮಕೂರು ಜಿಲ್ಲೆ, ನಣಿಕೆರೆ ಹೋಬಳಿ. ಸೊ ನಿಮ್ದು ಫಸ್ಟ್ ಯಾವ ಗಾಡಿ ಇತ್ತು, ಇದು ಯಾಕೆ ತಗೊಂಡಿದ್ರಿ ಅಣ್ಣ? ಸಣ್ಣ ಅದು ಮೊದಲು ಜಾಂಡೀರ್ ಇತ್ತು, ಅದು ನಮ್ಗೆ ಯಾಕೋ ಹಿಡಿತಾ ಇರಲಿಲ್ಲ, ಬಿಟ್ಟು ಮಹೇಂದ್ರ ಬಂದಿದ್ದೀವಿ. ಹೌದಾ? ಸೊ ಈ ಗಾಡಿಯಲ್ಲಿ ಏನೆಲ್ಲ ಇಷ್ಟ ಆಯ್ತು ನಿಮಗೆ? ಅಣ್ಣ ಕಟ್ಟಾಕ್ಸಲ್ಲು, ಪವರ್ ಸ್ಟೇರಿಂಗು, ಹೆಡ್ಲೈಟು, ಗೇರ್ ಲಿವರು, ರಾಬರ್ ರಾಡು, ಏರ್ ಫಿಲ್ಟ್ರು ಎಲ್ಲ ಚೆನ್ನಾಗಿರೋದಿಗೆ ಬಂದಿದ್ದೀವಿ ಕಣ. ಸೊ ಈಗ ಫ್ರಂಟ್ದು ಇದೆಲ್ಲ ಹೆಂಗಣ್ಣ, ಬಾರ ಎಲ್ಲ ಚೆನ್ನಾಗಿದೆಯಾ? ಅಣ್ಣ ಮೊದಲು ಗಾಡಿ ಹಾರಾಡವು ಮಹೇಂದ್ರ ನಾನು ಹೊಡೆದಿದ್ದೀನಿ. ಈಗಂತೂ ಹಾರಾಡಲ್ಲ, ಬಂಪರ್ ವೆಯ್ಟ್ ಇರೋದ್ರಿಂದ ಹಾರಾಡಲ್ಲ. ವೆಯ್ಟ್ ವೈಸ್ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ. ಅಣ್ಣ ಕಟ್ಟಾಕ್ಸಲ್ ಇರೋದ್ರಿಂದವ ನಮ್ಮ ಮೂಲೆ ಮುಡುಕ್ಲಾಗೆಲ್ಲವ ಆರಾಮಾಗಿ ಹೊಡ್ಕೊಂತಿದ್ದೀವಿ. ಆರಾಮಾಗಿ ಗಾಡಿ ಕಟ್ಟಾಗ್ತೈತಿ ಅಣ್ಣ. ನಮ್ಮವು ತೆಂಗು, ಅಡಿಕೆ, ಗದ್ದೆ ಅಣ್ಣ 9 ಅಡಿ ದಾಯದಲ್ಲೂ ಎಲ್ಲವ ಒಳಗಡೆ ಆರಾಮಾಗಿ ಗಾಡಿ ಕಟ್ಟಾಗ್ತಾ ಇದೆ. ಮೊದಲು ಲೈಟ್ಗಳು ಕಾಣ್ತಿರ್ಲಿಲ್ಲ, ಈಗ ಚೆನ್ನಾಗಿ ಬೆಳಕು ಬೀಳ್ತವೆ, ಲಾಂಗ್ ಆಗಿ ಬೀಳ್ತವೆ. ತಳಗಡೆ ಎಂಪ್ಲಿಫೈಯರ್ ಹೊಡಿತಾ ಇರುವ ಕಾಣ್ತವೆ, ಗುಂಡಿ ಒಳಗೆ ಇಳಿಸಿದ್ರು ಕಾಣುತ್ತೆ. ಗಾಡಿ ಯಾವ್ದಣ್ಣ ಇದು? ಅಣ್ಣ ಮಹೇಂದ್ರ 475 DI 42 HP 45 HP ಕೆಲಸ ಮಾಡ್ತಾ ಇದ್ ಗಾಡಿ. ಅಂದ್ರೆ ಅಷ್ಟು ಪವರ್ಫುಲ್ ಆಗಿದೆಯಾ? ಅಷ್ಟು ಪವರ್ಫುಲ್ ಆಗಿದೆ. ಬೇರೆ ಟ್ರ್ಯಾಕ್ಟರ್ ಅಲ್ಲಿ ಅಣ್ಣ ಹೀಟಿಂಗ್ ಜಾಸ್ತಿ ಇತ್ತು, ಗಾಡಿಗಳು ಕಟ್ಟಾತಿರ್ಲಿಲ್ಲ, ಸ್ಟೇರಿಂಗ್ ಟೈಟ್ ಬರೋವು, ಕಟ್ಟಾಕ್ಸಲ್ ಇರ್ಲಿಲ್ಲ, ಸ್ಟ್ರೈಟ್ ಆಕ್ಸಲ್ ಇರೋವು, ಹಂಗಾಗಿ ಬೇಡ ಅಂತ ಬಿಟ್ಟು. ಅಣ್ಣ ನಮ್ ಬೇರೆ ಗಾಡಿ ಬಂದು 3.5 ಲೀಟರ್ ಕುಡಿಯೋವು, ಇದು ಬಂದು 2.5 2.25 ಕುಡಿತಾ ಇದೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಹೆಂಗಿದೆ ಅಣ್ಣ? ಪದ ಹತ್ತಕ್ಕೆಲ್ಲ ಹೈಟ್ ಆಗೈತೆ, ಗಾಡಿ ಹತ್ತಿ ಹೋಗುತ್ತೆ, ಏನ್ಕು ಟಚ್ ಆಗಲ್ಲ. ಅಂದ್ರೆ ಅಡಿಕೆ ತೋಟ, ತೆಂಗು ತೋಟ ಎಲ್ಲ ಕಡೆನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲಾ ಕಡೆದು ಚೆನ್ನಾಗಿ ವರ್ಕ್ ಆಗುತ್ತೆ ಅಣ್ಣ. ಸಿಂಗಲ್ ಬಾನಟ್, ಓಪನ್ ಮಾಡೋದು ಈಸಿ, ರೇಡಿಯೇಟರ್ ದೊಡ್ಡದು ಕೊಟ್ಟಿದ್ದಾರೆ. ಹೀಟಿಂಗ್ ಏನು ಅಷ್ಟು ಕಂಪ್ಲೇಂಟ್ ಬರ್ತಿಲ್ಲ ಮೊದ್ಲಂಗೆ ಏನು. ತೆಗೆಯೋದೆಲ್ಲ ಈಸಿ ಇರುತ್ತೆ. ಬ್ಯಾಟ್ರಿ ಮೊದಲು ಆ ಕಡೆ ಸೈಡಿಗೆ ಕೊಡೋರು, ಅಲ್ಲಿ ಯಾವಾರ ಎಡಮಟ್ಟೆ ಪದ ಏನಾರು ಹೊಡಿತಾ ಇರೋ ತಗ್ಲೋದು. ಬ್ಯಾಟ್ರಿ ಮುಂದಗಡೆ ಕೊಟ್ಟೋದ್ರಿಂದ ಇನ್ನೂ ಚೆನ್ನಾಗೈತೆ ಗಾಡಿ ಲೋಡಿಂಗ್ ಹೊಡಿಬೇಕಾದ್ರೆ ಹಾರಾಡಲ್ಲ, ವೆಯ್ಟ್ ಮುಂದಕ್ಕೆ ಆತಲ್ಲ. ಹಂಗಾಗಿ ಮೊದಲು ಕಳ್ತನ ಎಲ್ಲ ಆಗೈತೆ, ಈಗಂತೂ ಕಳ್ತನ ಮಾಡಕ್ ಆಗಲ್ಲ. ಫ್ರಂಟಾಗಿ ಕೊಟ್ಟಿರೋದ್ರಿಂದ ಬಹಳ ಒಳ್ಳೇದು. ಆಯಿಲ್ ಲೀಕೇಜ್ ಸಮಸ್ಯೆ ಏನಾದ್ರು ಇದೆಯಾ ಅಣ್ಣ? ಮೊದಲು ಲೀಕೇಜ್ ಆಗೋವು, ಈಗೇನು ಲೀಕೇಜ್ ಎಲ್ಲೂ ಕಂಡಿಲ್ಲ ನಾವೇನು. 4 ಸಿಲಿಂಡರ್ ಗಾಡಿ, ಜರ್ಕಿಂಗ್ ಮೂವಿಂಗ್ ಏನು ಇಲ್ಲ, ಕಂಪ್ಲೇಂಟ್ ಏನಿಲ್ಲ, ವೈಬ್ರೇಷನ್ ಏನಿಲ್ಲ, ಸ್ಮೂತ್ ಆಗಿ ಗಾಡಿ ಆರಾಮಾಗಿ ಹೋಗುತ್ತೆ. ಬೆಳಗಿಂದ ಸಾಯಂಕಾಲ ತಕ ಹೊಡೆದ್ರು 10-12 ಅವರ್ ಹೊಡೆದ್ರು ಹೀಟಿಂಗ್ ಪ್ರಾಬ್ಲಮ್ ಏನು ಇಲ್ಲ. ಮಹೇಂದ್ರದಲ್ಲಿ ನಾನು ಯಾವತ್ತೂ ಹೀಟಿಂಗ್ ಗಾಡಿಗಳು ನೋಡಿಲ್ಲ. ಅಂದ್ರೆ ಬೇರೆ ಟ್ರ್ಯಾಕ್ಟರ್ ಹೊಡೆದಿದ್ರಲ್ಲ, ಅಲ್ಲೂ ಹೀಟಿಂಗ್ ಸಮಸ್ಯೆ ಇರ್ತಿತ್ತಾ ಸ್ವಲ್ಪ? ಇರೋದು ಕಣ, ಇದರಲ್ಲಿ ಇಲ್ಲ, ಇದ್ರಾಗಿಲ್ಲ ಅಣ್ಣ. 10 ಪ್ಯಾಡು ಎಲ್ಲ ಚೆನ್ನಾಗಿದೆ. ಒಟ್ಲೊಳಗಿದ್ರು ಕಾರ್ ಕ್ಲೀನ್ ಮಾಡ್ಕೊಂಡು ಗಾಡಿ ಹತ್ಬೋದು, ಹಿಂಗೆ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಗಾಡಿ ಹತ್ಬೋದು. ಅಂದ್ರೆ ಸೀಟ್ ಕಂಫರ್ಟು ಎಲ್ಲ ಚೆನ್ನಾಗಿದೆ ಅಣ್ಣ. ಸೀಟು ಎಲ್ಲ ಗಾಡಿಗಿನ ವೈಶಂಡ್ರು ಸೂಪರ್ ಆಗೈತೆ. ಸೀಟು ಹಿಂದ್ಕೆ ಮುಂದಕ್ಕೆ ಫ್ರೀಯಾಗಿ ಆಡುತ್ತೆ, ಆಕ್ಷನ್ನು ಚೆನ್ನಾಗೈತೆ, ವರ್ಕಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಅಂದ್ರೆ ತುಂಬಾ ಅವರ್ಸ್, ಅಂದ್ರೆ ಒಂದು 7-8 ಗಂಟೆ ಕೆಲಸ ಮಾಡಿದ್ರು ಚೆನ್ನಾಗಿ ಫ್ಲೆಕ್ಸಿಬಲ್ ಇರುತ್ತೆ, ಟೈಟ್ ಆಗಲ್ವಾ? ಮೈಕೈ ನೋವೇ ಬರಲ್ಲ ಕಣ. ಎಕ್ಸ್ಟ್ರಾ ಗೇರು ಇಲ್ಲಿ ಕೊಡೋರು, ಬಗ್ಗೆ ಹಾಕಕ್ ಆತಿರ್ಲಿಲ್ಲ, ಉಚ್ಚೆ ಹೊಡಿಬೇಕಾರೆಲ್ಲವ ಸೈಡಿಗೆ ಕೊಟ್ಟಿರೋದ್ರಿಂದ ಆರಾಮಾಗಿ ಓಡಿಸ್ಬೋದು ಅಣ್ಣ. ಮೊದ್ಲು ಗರ್ಗೂಡವು, ಈಗ ಯಾವ ಗೇರ್ಗೆ ಹೇಳಿದ್ರು ಗರ್ಗೂಡಲ್ಲ, ರನ್ನಿಂಗ್ ಅವರಲ್ಲೂ ಹೇಳಿದ್ರು ಗರ್ಗೂಡಲ್ಲ, ಸುಲಭ ಕಾರ್ ಥರನೇ ಬೀಳುತ್ತೆ. ಸ್ಟೇರಿಂಗ್ ಅಂತೂ ಭಾಳ ಫ್ರೀ ಆಗೈತೆ. ಕಿರ್ಬೇಳಾಗೂ ಅಡಿಸ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು, ವಾರದೊಳಗೂ ಕಿರ್ಬೇಳಾಗ ಅಡಿಸ್ಕೊಂಡು ಗಾಡಿ ಹೊಡಿಬೋದು ಅಣ್ಣ. ಲಿವರಿಂದು ಮೊದಲು ಸಣ್ಣ ಕೊಟ್ಟಿದ್ರು, ಈಗ ಹೈಟಾಗಿ ಕೊಟ್ಟವ್ರೆ. ವರ್ಕಿಂಗು ಎಲ್ಲ ಕರೆಕ್ಟ್ ಐತೆ, ಯೂಸ್ ಮಾಡೋಕ್ಕೂ ಚೆನ್ನಾಗಿದೆ, ಕೈ ಏನು ನೋವು ಬರಲ್ಲ ಅಣ್ಣ. ಅಟ್ಲೊಳಗೆ ಗಾಡಿ ಉಣಾಕೊಂಡಾಗ ಇದು ತುಣಿದ್ರು ಗಾಡಿ 10 ಲೀಟ್ರ್ ಫುಲ್ ಕೊಟ್ಬಿಟ್ಟು ತುಣಿದ್ರು ಸಾಕು, ಗಾಡಿ ಕಿತ್ಕೊಂಡ್ ಬರುತ್ತೆ. ಬ್ರೇಕ್ ಪ್ಯಾಡಲ್ ಮೊದಲೆಲ್ಲ ಟೈಟ್ ಇರೋವು, ಈಗ ಸುಮ್ಮನೆ ತುಣಿದ್ರು ನಿಂತ್ಕೊಳುತ್ತೆ ಗಾಡಿ. ಮೊದಲೆಲ್ಲ ಜಾಗ ಇಕ್ಕಟ್ಟಾಗಿರೋದು, ನಮಗೆ ಆರಾಮಾಗಿ ಉಕ್ಕೆ ಹೊಡಿಯೋಕ್ಕಾಗ್ತಿರ್ಲಿಲ್ಲ, ಇಲ್ಲ ಸ್ಟೇರಿಂಗ್ ಬಂದು ಹೊಡಿಯೋವು, ಬ್ರೇಕ್ ಹೊಡಿಯೋಕೆ ಹೋದ್ರೆ ಏನೇನೋ ತುಣಿಯಂಗೆ ಆಗೋದು. ಈಗ ಫೇಸು ಎಲ್ಲ ಜಾಗ ಫೇಸ್ ಕ್ಲೀನಾಗಿ ಕೊಟ್ಟವ್ರೆ, ಬ್ರೇಕ್ ತುಣಿಯೋಕ್ಕೂ ಎಲ್ಲ ಚೆನ್ನಾಗೈತೆ.
10 ಅವರ್ ಹೊಡೋರು ಒಂಚೂರು ಮೈ ಕೈ ನೋವಾಗಲ್ಲ ಅಣ್ಣ. ಕ್ಲಚ್ಚು ನಾನು ಈಗ ಒಂದು ತಿಂಗಳು ಈಗ ಮಳೆ ಇದು ಗಾಡಿ ನಿಂತ್ಕಂತು ಅಂದರೆ ಲಾಕ್ ಮಾಡಿ ನಿಲ್ಲಿಸ್ತೀನಿ ಅಣ್ಣ. 3000 ಗಂಟೆ ಬರೋದು 4000 4,500 ಕ್ಲಚ್ ಪ್ಲೇಟ್ ಲೋಡಿಂಗ್ ಪ್ಲೇಟ್ ಬರ್ತಾಗ. ಮಡ್ಗಾಡಿ ವಿಚಾರಕ್ಕೆ ಬಂದ್ರೆ ಅಣ್ಣ 4 ಈ ಪಿಲ್ಲರ್ ಕೊಟ್ಟವ್ರೆ. ಟಾಪ್ ಹಾಕಿದ್ರು ವೈಬ್ರೇಷನ್ ಬರಲ್ಲ. ಟಾಪ್ ಇದ್ರು ಗಾಡಿಗಳು ಟಾಪ್ ಅಳ್ಳಾಡಿ ಮಡ್ಗಾಡ್ ಕಟ್ಟಾತಂದಂಗೆ ಏನು ಬರಲ್ಲ. ಕಂಪ್ಲೇಂಟ್ ಏನಿಲ್ಲ. ಟೈರಿಂದ ಅರ್ಧ ಅಡಿ ಒಳಕೈತೆ. ಅದು ಮರಗೆಡ್ಡೆ ಹೊಡಿಬೇಕಾರುವ ಮಡ್ಗಾಡಿಗಳಿಗೆ ಅನ್ಕೋ ಟಚ್ ಆಗಲ್ಲ ಅಣ್ಣ. ಸೆನ್ಸರ್ ಬಗ್ಗೆ ಬಂದ್ರೆ ಅಣ್ಣ ಫುಲ್ ಕ್ಲೀನ್ ಆಗೈತೆ. ಅದು ನಾವು ರೋಟ್ರಾವೇಟ್ರಿಗೆ ಹಾಕೋಗೋಸ್ಕರ ಸೆನ್ಸರ್ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ರೋಟ್ರಿಗೆ ಹೊಸ ಬಿಡ್ಡಿಂಗ್ ಮಾಡ್ಕೊಂಡು ನಾವು ಹಾಕೊಂಡಿದೀವಿ ಅಣ್ಣ. ಮೊದ್ಲದು ಬಂದು ಸಣ್ಣ ಇತ್ತು. ಅದು ಅದ್ರಾಗ ಏನು ಕೆಲಸ ಮಾಡೋಕೆ ಹೋದ್ರೆ ಮುರ್ಕೊಳೋದು ಮದ್ದಿ ಕಟ್ಟಾಗೋದು ಕಂಪ್ಲೇಂಟ್ ಬರೋದು. ಇದರಲ್ಲಿ ದಪ್ಪ ಕೊಟ್ಟಿರೋದ್ರಿಂದ ಒಂಜಿಂದಕ್ಕಿಂತ ದಪ್ಪ ಕೊಟ್ಟಿರೋದಕ್ಕಿಂತ 1700 kg ಇರೋವ ಯಾವ ನೇಗ್ಲು ಹಾಕಿರುವ ಏನು ಕಂಪ್ಲೇಂಟ್ ಬರ್ತಿಲ್ಲ. ನೀವೆಲ್ಲ ಏನೆಲ್ಲ ಹಾಕ್ತೀರಣ್ಣ ಟ್ರ್ಯಾಕ್ಟರ್ಗೆ? ಅಣ್ಣ ನಾವು 5 ಹಾಕ್ತೀವಿ, ಲೆವೆಲ್ಲರ್ ಹಾಕ್ತೀವಿ, ರೋಟ್ರಾವೇಟ್ರ್ ಹಾಕ್ತೀವಿ, ಕಲ್ಟಿವೇಟ್ರ್ ಹಾಕ್ತೀವಿ. ನಮ್ದು ಇನ್ನೊಂದು ಸಣ್ಣ ಗಾಡಿ ಐತೆ, ಅದ್ರ ರೋಟ್ರಾವೇಟ್ರು. ಇದು ಸಣ್ಣ ಗಾಡಿ 5 ಮಹೇಂದ್ರ ಗಾಡಿದು. ಇದು 7 ದೊಡ್ಡ ಗಾಡಿದು ಅಲಿಬೆ ಅಳ್ಜಾಳೋ ಮಿಷಿನ್ ಹಾಕ್ತೀವಿ ಅಣ್ಣ. ನಮ್ದು ಉಳ್ಳೋಡಿಯ ಮಿಷಿನ್ ಐತೆ ಪ್ಲಾಶರು. ಅದು ಬೇರೆ ಹಾಕ್ಕೊಂಡು ಹೋಗಿದ್ದಾರೆ. ಅವಾಗ ಇದು ಇವತ್ತಿಲ್ಲ ಅಲ್ಲಿ. ಅದನ್ನೂ ಹಾಕಿದೀವಿ, ಏನು ಕಂಪ್ಲೇಂಟ್ ಬಂದಿಲ್ಲ. 4 ಸಿಲಿಂಡರ್ ಗಾಡಿ ಇರೋದ್ರಿಂದ ಮಹೇಂದ್ರ ಸೌಂಡ್ ಕೇಳೇ ನಾನು ಗಾಡಿ ತಗೊಂಡಿರೋದು. ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಕೇಳಿ ಅಣ್ಣ. ಮುಂದಗಡೆ ಡೋಸರ್ ಫಿಟ್ ಮಾಡಿಸೋಣವ್ರಿಗೆ ಅವರೇ ಕಂಪ್ನಿಯಿಂದಲೇ ಹೋಲ್ ಕೊಟ್ಟಿದ್ದಾರೆ. ಇಲ್ಲಿ 3 ಅವೆ, ಇಲ್ಲಿ 3 ಕೊಟ್ಟಿದ್ದಾರೆ, ಇಲ್ಲಿ 4 ಕೊಟ್ಟಿದ್ದಾರೆ. ಮುಂದಗಡೆ ಡೋಸರ್ ಏನಾರು ಫಿಟ್ ಮಾಡಿಸೋಣವ್ರು ಮಾಡಿಸಬಹುದು. ರೈತರು ತಗೋಬೇಕಂದ್ರೆ ಏನು ಹೇಳ್ತೀರಣ್ಣ ನೀವು? ಅಣ್ಣ ಬಂದು ಹೊಡೆದು ಗಾಡಿ ನೋಡಿ ಅವ್ರಿಗೆ ಖುಷಿ ಬಂದರೆ ಇಷ್ಟಪಟ್ಟು ತಗೊಳ್ಳಿ. ಬಂದು ಗಾಡಿ ನನ್ನ ಮಂದಾಗ ಬರಲಿ, ಯಾವಾಗ್ಲಾರ ಬರಲಿ, ಹೊಡೆದು ನೋಡಲಿ ಅಣ್ಣ. ನನ್ನ ಗಾಡಿ ಮುಂದೆ ಮೈಲೇಜ್ ಬಗ್ಗೆ ಬಂದರೆ ಯಾವ ಗಾಡಿ ಸವಾಲ್ ಮಾಡೋಕ್ಕಾಗಲ್ಲ ಕಾರಣ. ಕಿಂಗು ಕಾರಣ ಅಣ್ಣ. ಎಲ್ಲ ಗಾಡಿ ನೋಡಿದ್ದೀನಿ, ಮಹೇಂದ್ರ ಗಾಡಿಯ ಬೆಸ್ಟ್. ಮಹೇಂದ್ರ ಗಾಡಿ ತಗೊಂಡರು ನೆಮ್ಮದಿಯಾಗಿರ್ತಾರೆ. ಯಾಕೆ ಅಂದರೆ ಗಾಡಿ ಬಂದು ಸರ್ವಿಸು 400 ಗಂಟೆ. ಇಂಜನ್ ವಾರಂಟಿ ಬಂದು 6 ವರ್ಷ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಬಂದರೆ ಇಂಜಿನ್ನೇ ಚೇಂಜ್ ಮಾಡಿ ಕೊಡ್ತಾರೆ 6 ವರ್ಷದೊಳಗೆ. ಬ್ರ್ಯಾಂಡ್ ಇಸ್ ಬ್ರ್ಯಾಂಡ್, ಮಹೇಂದ್ರ ಬ್ರ್ಯಾಂಡ್.